ಲಕ್ಷವೇ ಖುಷಿ ಪಡುವ ಸುದ್ದಿ. ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ, ಆ ಸುದ್ದಿಯನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿ ಹಾಲು ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಹಾಲು ಕುಡಿತಾ ಇದ್ದೀನಿ. ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ, ಜನರಿಗೆ ನಂಬಿಕೆ ಬರಲಿ. ಓ, ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ. ಮೀಡಿಯಾದವರು ಮಾರಾಟ ಆಗಿಲ್ಲ, ಅವರು ನಿಜ ಹೇಳ್ತಿದ್ದಾರೆ, ಅವರು ಸತ್ಯನ ತಲೆ ಮೇಲೆ ಒಡೆದಂಗೆ ಹೇಳ್ತಿದ್ದಾರೆ, ಅವರು ಅಪ್ಪಂಗ್ ಗುಟ್ಟಿದ್ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ. ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ. ಏನ್ ಬೇಕಾದ್ರೂ ಬಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾತಾಡಿ. ನೋಡಿ, ನಾನು ಹಾಲು ಕುಡಿತಿದ್ದೀನಲ್ಲ, ಹಂಗೆ ಕುಡಿತಾ ಇರ್ತೀನಿ. ಓಕೆನಾ? ಹಂಗೆ ಆನಂದ ಗುರೂಜಿ ಅವರು ಬಾಯ್ ಬಡ್ಕೋತಿದಾರಲ್ಲ, ಇದೇ ಆನಂದ ಗುರೂಜಿ ಬಗ್ಗೆ ನಮ್ಮ ಎಂ ಲೈವ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದ್ದೀವಿ. ತೋರಿಸ್ತೀನಿ ನಿಮ್ಗೆ. ಈ ಎಂ ಲೈವ್ ನಲ್ಲಿ ಸ್ಟಾರ್ಟಿಂಗ್ 0 ಚಾನಲ್ ಆಯ್ತಾ, 0 ಸಬ್ಸ್ಕ್ರೈಬ್ ಚಾನಲ್ಗೆ ನಾವು ಆನಂದ್ ಗುರೂಜಿ ಇದು ನ್ಯೂಸ್ ಹಾಕಿದಾಗ ಆ ನ್ಯೂಸ್ ಓಡಿದ್ದೆಷ್ಟು? ಬರೋಬ್ಬರಿ 9 ಲಕ್ಷ ಆಯ್ತಾ, ವಿತ್ ಪ್ರೂಫ್, ವಿತ್ ಎವಿಡೆನ್ಸ್. ಓಕೆನಾ? ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ. ಹಾಗಾಗಿ ನಾವು ವಿತ್ ಪ್ರೂಫ್ ಅನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ. ನೀವು ಮಾರಾಟ ಆಗಿಲ್ಲ ತಾನೆ, ಹಾಗಾದ್ರೆ ನೀವು ಕೂಡ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಿ ಅಲ್ವಾ. ಕರ್ನಾಟಕ ಮೀಡಿಯಾದವರು ಏನು ನಿಜ ಹೇಳ್ತಾರೆ ಗುರು, ಏನ್ ಸುದ್ದಿ ಕೊಡ್ತಾರೆ ಗುರು. ಸುದ್ದಿ ಅಂದ್ರೆ ಸುದ್ದಿ, ಕರ್ನಾಟಕ ನ್ಯೂಸ್ ಚಾನೆಲ್ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಹೊಗಳ್ಬೇಕು ನ್ಯೂಸ್ ಚಾನೆಲ್ಸ್ಗಳನ್ನ. ಯಾರ್ಯಾರು ನ್ಯೂಸ್ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ, ಅವ್ರಿಗೆ ನಾನು ಹೇಳ್ತಿರೋಂಥದ್ದು. ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಚಾನಲ್ ಅವರು, ನಿಮ್ಮೆಲ್ರಿಗೂ ಚಪ್ಪಾಳೆ ಚಪ್ಪಾಳೆ. ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ಟಿವಿ ನಾನು ಹಾಕಿ ಅಂತಾರೆ ಅಂತ ನ್ಯೂಸ್ ಚಾನಲ್ ಅವರೇ ಪೂರ್ವಪರವನ್ನ ಯೋಚನೆ ಮಾಡದೆ ಸುದ್ದಿಯನ್ನ ಹಾಕಿದಿರಲ್ಲ, ನಿಮ್ಗೂ ಕೂಡ ಚಪ್ಪಾಳೆ ಆಯ್ತಾ. ಸಾಧನೆ ತೋರುವ ನಿಮಗೆಲ್ಲ ಚಪ್ಪಾಳೆ ಚಪ್ಪಾಳೆ. ನನಗೆ ಬ್ಲಾಕ್ ಮೇಲ್ ಆಗ್ತಾ ಇದೆ ಅಂತ ಫೋಟೋ ಕೂಡ ನೋಡ್ತಾ ಇದ್ದೀನಿ. ಆರೋಪಿ ನಂಬರ್ 1 ಕೃಷ್ಣಮೂರ್ತಿ, ಆರೋಪಿ ನಂಬರ್ 2 ದಿವ್ಯಾ ವಸಂತ, ಇಬ್ಬರ ಮೇಲೆ FIR ದಾಖಲಾಗಿದೆ. ಹೌದು, ಮುಂದೆ ಕೇಳಿ. ನೋಟಿಸ್ ಕೂಡ ಹೋಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್. ಆಮೇಲೆ ವಿಚಾರಣೆಗೆ ಅಂತ ಹೋಗಿದ್ವಿ. 18ಕ್ಕೆ ಕೇಸ್ ಆಗಿರೋದು ಹಾಗಿತ್ತು ಗೊತ್ತು. ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಿ ಆದಂತ ಬೆಳವಣಿಗೆ ಏನೇನು ಬೆಳವಣಿಗೆ ನಾನು ಹೇಳ್ತೀನಿ ಏನೇನಾಯ್ತು ಬೆಳವಣಿಗೆ ಅಂತ ಆಯ್ತಾ. ಏಪ್ರಿಲ್ 18ಕ್ಕೆ ಕೇಸ್ ಆಯ್ತು, ನೋಟಿಸ್ ಕೊಟ್ಟಿದ್ರು, ನಾವು ಕೋರ್ಟ್ ಹೋಗಿದ್ವಿ, ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯ್ತು. ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಆಯ್ತಾ. ಇದು ಬೆಳವಣಿಗೆ. ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು? ಏಪ್ರಿಲ್ 18ಅಲ್ಲೇ ಆಗಿದ್ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ? ಏನಕ್ಕೆ ಅಂತಂದ್ರೆ ಆನಂದ್ ಗುರೂಜಿ ಅವರು ಸಾಕಷ್ಟು ಬಾರಿ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಅಂತ ಹೇಳಿ